ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿನ್ನೆ ನಡೆದಂಥ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಯ ಒಂದು ಕಡ್ಡಾಯೀಕರಣ ಪರೀಕ್ಷೆಯಲ್ಲಿ ತುಂಬ ಜನ ಒಂದಿಷ್ಟು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿ ನಿಮ್ಮ ಅರ್ಹತೆಯನ್ನು ಕಳ್ಕೊಂಡಿದ್ದೀರ. ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ನೀವು ಇದೊಂದೇ ಪರೀಕ್ಷೆ ಅಲ್ಲ, ನೆಕ್ಸ್ಟ್ ನೀವು ಯಾವುದೇ ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ರೂ ಕೂಡ ನೀವು ಪರೀಕ್ಷೆಗೆ ಎಷ್ಟು ತಯಾರಿ ಮಾಡಿರ್ತೀರೋ ಅಷ್ಟೇ OMR ಶೀಟನ್ನು ಫಿಲ್ ಮಾಡಬೇಕಾದ್ರೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಆ ಕ್ವಶನ್ ಪೇಪರ್ ಸೀರಿಯಲ್ ನಂಬರ್ ಇದ್ದ ಕಡೆ ಕೆಲವರು ರಿಜಿಸ್ಟರ್ ನಂಬರ್ ಹಾಕಿದ್ದೀರಾ ಅಂಥವ್ರು ತುಂಬ ಜನ, ಒಂದು 100 ಜನರ ಕಮೆಂಟ್ ಬಂದಿದೆ ನನಗೆ. ಇನ್ನು ಕೆಲವರು ಕ್ವಶನ್ ಪೇಪರ್ ವರ್ಷನ್ ಕೋಡ್ನೇ ಬಿಟ್ಟು ಬಂದಿದ್ದೀರಾ, ಬರ್ದಿಲ್ಲ. ಇನ್ನು ಶೇಡಿಂಗಲ್ಲೂ ಅಷ್ಟೇ, ಕೆಲವರು ಮೇಲೆ ರಿಜಿಸ್ಟರ್ ನಂಬರ್ ತುಂಬಿರ್ತೀರ, ಶೇಡಿಂಗ್ ರಾಂಗ್ ಆಗಿ ಮಾಡಿರ್ತೀರ. ಇನ್ನು ಕೆಲವರು ವೈಟ್ನರ್ ಹಚ್ಚೋದು. ದಯವಿಟ್ಟು ಸಣ್ಣ ತಪ್ಪುಗಳು ನಿಮ್ಮ ಅರ್ಹತೆಯನ್ನೇ ಅಲ್ಲಿ ಡಿಸ್ಕ್ವಾಲಿಫೈ ಅಂದರೆ ನಿಮ್ಮನ್ನು ಅನರ್ಹರನ್ನಾಗಿ ಮಾಡುತ್ತೆ. ದಯವಿಟ್ಟು ಈಗ ಯಾರ್ಯಾರು ಈ ಒಂದು ಕಡ್ಡಾಯೀಕರಣ ಪರೀಕ್ಷೆಯಲ್ಲಿ ಈ ರೀತಿ ತಪ್ಪುಗಳಿಂದ ನೀವು ಹೊರಗುಳಿದಿದ್ರೆ ಈಗ ಏನು ಮಾಡೋಕ್ಕಾಗಲ್ಲ ನಿಮಗೆ. ಈಗ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಹೋದರೂ ಕೂಡ ಮತ್ತೆ ಫೀಸನ್ನ ನೀವು ಪೇ ಮಾಡಬೇಕು, ಎಲ್ಲ ಇದೆ. ಸೊ ಅದ್ರ ಜೊತೆ ಏನಾದರೂ ಮಾಡ್ತೀನಿ ಅಂದರೆ ಅದು ಆಲ್ರೆಡಿ ಇರೋ ಅರ್ಜಿ ಸಲ್ಲಿಸೋರಿಗೆ ಫೀಸ್ ಪೇಮೆಂಟ್ ಪ್ರಾಬ್ಲಮ್ ಆಗಿ ಅಪ್ಲಿಕೇಶನ್ ಡೌನ್ಲೋಡ್ ಆಗದೆ ಕೂತಿದ್ದಾರೆ. ಈ KE ಅವರು ಒಂದು ಸರ್ವರ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಇಂಥ ಪರಿಸ್ಥಿತಿ ವ್ಯವಸ್ಥೆ ಇದೆ. ಈ ನಡುವೆ ನೀವು ಬೇರೆ ಇಂಥ ತಪ್ಪುಗಳನ್ನ ಮಾಡ್ತಾ ಹೋದರೆ ಇನ್ನೇನು ಮಾಡ್ತಾರೆ? ಸೊ ಇವತ್ತು KE ಅವರು ಅಧಿಕೃತವಾಗಿ ಒಂದು ಕಡ್ಡಾಯೀಕರಣ ಪರೀಕ್ಷೆಯ GTTCದು ಆ್ಯಂಡ್ VAOದು ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಈಗ ಕೀ ಆನ್ಸರ್ ನೋಡ್ಕೊಂಡಿದ್ದೀರಾ, ನಿಮಗೆ ಇನ್ನೇನಾದರೂ ಕೀ ಆನ್ಸರ್ ಬಗ್ಗೆ ಆಕ್ಷೇಪಣೆ ಇದ್ದರೆ ದಯವಿಟ್ಟು 2ನೇ ತಾರೀಕು ಸಂಜೆ 5 ಗಂಟೆ ಒಳಗಡೆಯಾಗಿ ಅಬ್ಜೆಕ್ಷನನ್ನು ಸಲ್ಲಿಸಬಹುದು. ನೀವು ಯಾವ ರೀತಿ ಅಬ್ಜೆಕ್ಷನ್ ಸಲ್ಲಿಸಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಒಂದು ಯಾವ ಎಕ್ಸಾಮಿಗೆ ಅರ್ಜಿ ಸಲ್ಲಿಸಿದ್ರೆ ಹಾಲ್ ಟಿಕೆಟು ಅಲ್ಲಿ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದರ ಜೊತೆ 50 ರೂಪಾಯಿ ಶುಲ್ಕವನ್ನು ಕೂಡ ತುಂಬೋದು ಇದೆ ನೀವು ಅಬ್ಜೆಕ್ಷನ್ ಹಾಕುವಂಥ ಪ್ರಶ್ನೆಗೆ. ಸೊ ಆ ಕಾರಣಕ್ಕೆ ಯಾರ್ದಾದ್ರೂ ಜೆನ್ಯೂನ್ ಅನಿಸಿದರೆ, ನಿಮ್ದು ಹೌದು ಅಬ್ಜೆಕ್ಷನ್ ನಂದು ಸರಿ ಇದೆ, ಇದೇ ಉತ್ತರ ಸರಿ ಅನಿಸಿದರೆ ದಯವಿಟ್ಟು ಮಾಡಿ. ಸುಮ್ಮನೆ ವ್ಯರ್ಥ ಮಾಡಾಗಿ ಹಣವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ಯಾರ್ಯಾರ್ದು ಒಳ್ಳೆ ಸ್ಕೋರ್ ಆಗಿದೆ, ಆಲ್ಮೋಸ್ಟ್ ತುಂಬ ಜನ ತುಂಬ ಗುಡ್ ಸ್ಕೋರ್ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ನಿಮ್ಮ ನೆಕ್ಸ್ಟ್ ಪರೀಕ್ಷಾ ತಯಾರಿ ತುಂಬ ಚೆನ್ನಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಂಡಿಲ್ಲ ದಯವಿಟ್ಟು ನೀವು ಬೇಜಾರಾಗಬೇಡಿ. ನಿಮ್ಗೆ ಇದಿಲ್ಲ ಅಂದರೆ ಇನ್ನೊಂದು ಹುದ್ದೆ ಕಾಯ್ತಾ ಇರುತ್ತೆ. ನಿಮಗೇನೋ ಒಂದು ಇನ್ನೊಂದು ಪಾಸಿಟಿವ್ ಆದಂಥ ಒಂದು ನ್ಯೂಸ್ ಇರುತ್ತೆ. ಸೊ ದಯವಿಟ್ಟು ಯಾರು ಕೂಡ ಹತಾಶೆಗೆ ಒಳಗಾಗಬೇಡಿ. ಇದು ಕಾಂಪಿಟೇಟಿವ್ ಫೀಲ್ಡು. ಇಲ್ಲಿ ಒಂದಿಷ್ಟು ಜನ ಮೂವ್ ಆದರು ಅಂತಂದರೆ ನೆಕ್ಸ್ಟ್ ನಿಮ್ಗೆ ಆಪರ್ಚುನಿಟಿ ಇರುತ್ತೆ. ಆ್ಯಂಡ್ ನೆಕ್ಸ್ಟು 26ನೇ ತಾರೀಕಿರೋ ಕಡ್ಡಾಯೀಕರಣ ಪರೀಕ್ಷೆಗೆ ಯಾರು ಅರ್ಜಿ ಸಲ್ಲಿಸಿದ್ರೆ ಈಗ ಅದು ಪೇಮೆಂಟ್ ಪ್ರಾಬ್ಲಮ್ ಸದ್ಯದಲ್ಲೇ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ KE ಅವರು. ಸಾಲ್ವ್ ಆಗುತ್ತೆ. ಸೊ ಯಾರು ಕೂಡ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. ಆ್ಯಂಡ್ ಅದರ ಜೊತೆ 27ನೇ ತಾರೀಕು GK ಪೇಪರ್ ಆ್ಯಂಡ್ ಕಮ್ಯುನಿಕೇಷನ್ ಪೇಪರು. ಸೊ ತುಂಬ ಜನ ಕೇಳ್ತಾ ಇದ್ದಾರೆ ಯಾವ ಪುಸ್ತಕಗಳನ್ನ ರೆಫರ್ ಮಾಡಬೇಕು, ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ. ಆಲ್ರೆಡಿ ಎಲ್ಲವನ್ನು ಲಿಸ್ಟನ್ನು ರೆಡಿ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ ಕೊಡ್ತೀನಿ. ಬಿಕಾಸ್ ಅದೊಂದು 10 ನಿಮಿಷದ ವಿಡಿಯೋ ಆಗಬಹುದು, ತುಂಬ ವಿಸ್ತೃತವಾಗಿ ವಿಷಯವನ್ನು ಹೇಳಬೇಕಾಗುತ್ತೆ ನಿಮಗೆ. ಸೊ ಆ ಕಾರಣಕ್ಕಾಗಿ ಆ್ಯಂಡ್ ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾರು ಕೂಡ ಆ ಥರ OMR ಶೀಟ್ ಮಿಸ್ಟೇಕ್ ಮಾಡಬೇಡಿ. ನನಗೆ ಕೇಳೋದಕ್ಕೆ ಒಂಥರ ಬೇಜಾರಾಯಿತು. ಕೆಲವರು ಡೇಟ್ ಇದ್ದ ಕಡೆ ತಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದಾರಂತೆ. ಕೇಳೋದಕ್ಕೆ ಒಂಥರ ನಗು ಬರ್ಬೋದು, ಬಟ್ ಅವರು ಕಷ್ಟ ಅದು. ಆ ಟೈಮಲ್ಲಿ ಏನು ಮೈಂಡಲ್ಲಿ ಯೋಚನೆ ಬಂತು ಏನೋ, ಬಟ್ ಕಷ್ಟಪಟ್ಟು ಓದಿ ಅಪ್ಲಿಕೇಶನ್ ಹಾಕಿ ಎಲ್ಲೋ ಹೋಗಿ ಎಕ್ಸಾಮ್ ಸೆಂಟ್ರಲ್ಲಿ ಕೂತ್ಕೊಂಡು ಒಂದು ಸಣ್ಣ ತಪ್ಪಿನಿಂದ ನೀವು ಪರೀಕ್ಷೆ ಒಂದು ಅನರ್ಹರಾಗೋದು ನಿಜಕ್ಕೂ ನನಗೂ ಕೂಡ ಅದು ಮನಸ್ಸಿಗೆ ನೋವು ಮಾಡಿದೆ. ತುಂಬ ಜನದ ಆ ಥರ ವಿಷಯ ಕೇಳಿ ದಯವಿಟ್ಟು ಇನ್ನೊಂದು ಸಲ ನೀವು ಪರೀಕ್ಷೆಗೆ ಎಷ್ಟು ಮಹತ್ವ ಕೊಡ್ತೀರೋ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕೋದಕ್ಕೆ, ನಿಮ್ಮ ಒಂದು ಮಾಹಿತಿ ತುಂಬೋದಕ್ಕೆ ಅಷ್ಟೇ ಮಹತ್ವ ಕೊಡಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.